ನಮಸ್ಕಾರ ದೇವರ, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ನಾವು ಸುಜುಕಿಲೇನೆ 125 ಸೆಗ್ಮೆಂಟಲ್ಲಿ ಬರುವಂತಹ ಆಕ್ಸಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಏನಪ್ಪ ಅಂದರೆ ಸ್ಕೂಟರ್ಗಳಲ್ಲಿ ಮೊಫೆಟ್ ಟೈಪಲ್ಲಿ ನಾವು ನೋಡ್ತಾ ಹೋಯ್ತು ಅಂದರೆ ಯಾವುದು ಬೆಸ್ಟ್ ಬೈಕ್ ಇದೆ ಅಂದರೆ ಇದು ಕೂಡ ಒಂದು ಬೆಸ್ಟ್ ಬೈಕ್ ಲೈನಲ್ಲಿ ಬರುತ್ತೆ. ಸೊ ಏನಕ್ಕೆ ಅಂದರೆ ಇದು ಫ್ಯೂಚರು, ಇಂಜಿನು, ಪರ್ಫಾರ್ಮೆನ್ಸ್ ಎಲ್ಲ ಆ ಥರ ಒಳ್ಳೆ ಬೆಸ್ಟ್ ಆಗಿದೆ. ದೆನ್ ಏನಪ್ಪ ಅಂದರೆ ಒಳ್ಳೆ ಇಂಜಿನ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ದೆನ್ ಇವಾಗ ನಾವು ಇದ್ರದ್ದು ಮೈಲೇಜ್ ಏನಿದೆ, ಪ್ರೆಸೆಂಟ್ ಅಮೌಂಟ್ ಏನಿದೆ, ಮತ್ತು ಸರ್ವಿಸ್ ಚಾರ್ಜು, ಮತ್ತು ಈ ಸ್ಪೇರ್ ಪಾರ್ಟ್ಸ್ ಎಲ್ಲ ಹೋಯ್ತು ಅಂದರೆ ಸ್ಪೇರ್ ಪಾರ್ಟ್ಸ್ ಚಾರ್ಜಸ್ ಏನಿರುತ್ತೆ, ದೆನ್ ಫ್ರೀ ಸರ್ವಿಸಲ್ಲಿ ಏನಿರುತ್ತೆ, ಆಫ್ಟರ್ ನೆಕ್ಸ್ಟ್ ನಾವು ಪೇ ಸರ್ವಿಸು ಎಷ್ಟು ಪೇ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ದೆನ್ ಕೆಲವು ಪಾರ್ಟ್ಸ್ಗಳಿಗೆ, ಸ್ಪೇರ್ ಪಾರ್ಟ್ಸ್ಗಳಿಗೆ ಎಷ್ಟರಿಂದ ಎಷ್ಟರವರೆಗೆ ರೇಟ್ ಆಗ್ಬೋದು ಅನ್ನೋದನ್ನು ಅಂದಾಜು ಎಸ್ಟಿಮೇಷನಲ್ಲಿ ಹೇಳ್ತಾ ಹೋಗ್ತಿರ್ತೀನಿ. ಏನಕ್ಕಪ್ಪ ಅಂದರೆ ನನ್ನ ಹತ್ರ ಆಲ್ರೆಡಿ ಆಕ್ಸಸ್ 125 ಇದೆ, 3 ಇಯರ್ಸಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ದೆನ್ ಜೊತೆಗೆ ಏನಪ್ಪ ಅಂದರೆ ಒಳ್ಳೆ ಪಿಕಪ್ ಇದೆ ಗಾಡಿ, ಬೆಸ್ಟ್ ಅಂತ ಹೇಳ್ಬೋದು. ಮೊಫೆಟೋಗಳಲ್ಲಿ ಇದನ್ನು ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಸೊ ಈ ಒಂದು 5 ಎಕ್ಸಾಂಪಲ್ ಬೆಸ್ಟ್ ಗಾಡಿಗಳು ತಗೊಂಡ್ರೆ ನಾವು ಮೊಫೆಟೋಗಳಲ್ಲಿ ಈ ಟಿ ವಿ ಎಸ್ ಜೆಪಿಟರು ಮತ್ತು ಆಕ್ಟಿವಾ, ಆಕ್ಸಸ್ಸು, ಈ ಕ್ಯೂಬ್ ಇವೆಲ್ಲ ಏನಿದೆ ಇವೆಲ್ಲ ಒಳ್ಳೆ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ದೆನ್ ಚೇತಕ್ ಆಲ್ಸೋ ಸೇಮ್ ಬೆಸ್ಟ್ ಗಾಡಿನೇ ಮೊಫೆಟೋ ಟೈಪಲ್ಲಿ ಬಂದಾಗ. ಸೊ ಅದರಲ್ಲಿ ಇದು ಆಕ್ಸಸ್ 125 ಏನಿದೆ, ಸೊ ಸುಜುಕಿ ಆಕ್ಸಸ್ 125 ಅಷ್ಟೇ ಆಲ್ಸೋ ಸೇಮ್ ಬೆಸ್ಟ್ ಅಂತ ಹೇಳ್ಬೋದು. ಏಕೆಂದರೆ ಇಂಜಿನ್ ಪರ್ಫಾರ್ಮೆನ್ಸ್ ಎಲ್ಲ ಅಷ್ಟು ಬೆಸ್ಟ್ ಆಗಿರುತ್ತೆ, ಜೊತೆಗೆ ಮೈಲೇಜು ಮಸ್ತ್ ಇದೆ. ಸೊ ನಾವು ಇವಾಗ ಅದ್ರದ್ದು ಬೈಕು ಫ್ಯೂಚರ್ ಆ್ಯಂಡ್ ಇನ್ಸೈಡ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಬನ್ನಿ. ದೆನ್ ಆಫ್ಟರ್ ಅದ್ರ ಬಗ್ಗೆ ಡಿಸ್ಕಷನ್ ನಾವು ಮಾಡೋಣ. ಸೊ ಇವಾಗ ನಾವೇನು ನೋಡ್ತಿದ್ದೀವಿ, ಇದು ಬಂದುಬಿಟ್ಟಿದೆ ಸುಜುಕಿ ಆಕ್ಸಸ್ 125. ಸೊ ಇದು ಪ್ರೆಸೆಂಟ್ ರೇಟ್ ಬಂದ್ಬಿಟ್ಟು ನಮಗೆ ಇವಾಗ ಶೋರೂಮಲ್ಲಿ 97ಇಂದ 1,17,000ವರೆಗೂ ಸಿಗ್ತಾ ಹೋಗುತ್ತೆ. ಸೊ ಏನಕ್ಕೆ ಅಂದರೆ ಅದರಲ್ಲಿ ವೈಸ್ ನಾವು ನೋಡ್ತಾ ಹೋದಂಗೆ ಏನು ಈ ಬೇಸಿಕ್ಕು ಮತ್ತು ಟಾಪ್ ಎಂಡ್ ಇದೆ ಅದ್ರ ವೈಸ್ ನೋಡ್ತಾ ಹೋದಾಗ ಸ್ವಲ್ಪ ನಮಗೆ ಅಮೌಂಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಇವಾಗ ಬೇಸಿಕ್ ತಗೊಳ್ತಾ ಹೋದ್ವಿ ಅಂದರೆ 98ಇಂದ 1,02,000 3,000ದಲ್ಲಿ ಸಿಗ್ತಾ ಹೋಗುತ್ತೆ. ದೆನ್ ಆಫ್ಟರ್ ನಾವು ಒಂದು ಸ್ವಲ್ಪ ಇನ್ನೂ ಡಿಜಿಟಲ್ ಇರಬೇಕು ನಮಗೆ ಅಂತ ಹೋಯ್ತು ಅಂದರೆ ಬೇಸಿಕ್ ಅಂತ ಬಂದಾಗ ನಾರ್ಮಲ್ ಡಿಸ್ಪ್ಲೇ ಏನು ಬರುತ್ತೆ ಅದು ಬಂದ್ಬಿಟ್ಟಿದೆ ಬೇಸಿಕ್ ಆಗಿರುತ್ತೆ, ಅದು ಸ್ಟ್ಯಾಂಡರ್ಡ್ ಅಡಿಷ್ನಲ್ ಅಂತ ಕರೀತಾರೆ. ಸೊ ಆವಾಗ ನಮಗೆ 97ಇಂದ 1,02,000 ಒಳಗಡೆ ಸಿಗುತ್ತೆ. ಮತ್ತು ಆಕ್ಸಸ್ 125 ಸ್ಪೆಷಲ್ ಅಡಿಷನ್ ಹೋಯ್ತು ಅಂದರೆ 1,04,000ಇಂದ 1,06,000ವರೆಗೂ ಸಿಗುತ್ತೆ ನಮಗೆ. ಆಕ್ಸಸ್ 125 ರೈಡ್ ಕನೆಕ್ಟ್ ಎಡಿಷನ್ ಹೋಯ್ತು ಅಂದರೆ ಅದರಲ್ಲಿ ಬಂದ್ಬಿಟ್ಟು 1,09,000ಇಂದ 1,10,000ವರೆಗೂ ಸಿಗುತ್ತೆ. ಮತ್ತು ಫೈನಲ್ ನಮಗೆ ಆಕ್ಸಸ್ 125 TFT ಅಡಿಷ್ನಲ್ಗೆ ಹೋಯ್ತು ಅಂದರೆ ಕನೆಕ್ಟ್ TFT ಅಡಿಷ್ನಲ್ಗೆ 1,16,000ಇಂದ 70,000ವರೆಗೂ ಸಿಗ್ತಾ ಹೋಗುತ್ತೆ. ಸೊ ಹಂಗಾಗಿ ಅಮೌಂಟು ಸ್ವಲ್ಪ ವೇರಿಯೇಷನ್ ಸಿಗುತ್ತೆ. ಅದ್ರ ಜೊತೆಗೆ ಇವಾಗ ನಾವು ಇಂಜಿನ್ ನೋಡ್ತಾ ಹೋಗೋಣ. ಇಂಜಿನ್ ಬಂದ್ಬಿಟ್ಟು 124 cc ಇರುತ್ತೆ. 124 cc ಅಂದರೆ ಆರಾಮಾಗಿ ಗೇರ್ ಗಾಡಿಗಳು ಕಂಪೇರ್ ಮಾಡ್ಕೊಂಡ್ರೆ ಯಾವ್ದು 100 cc 125 cc ಬರುತ್ತೆ ಅದಕ್ಕೆ ಆರಾಮಾಗಿ ಟಕ್ಕರ್ ಕೊಡುತ್ತೆ. ಸೊ ಪವರ್ ಕೂಡ ಹಂಗೆ ಅಷ್ಟೇ ಕೊಟ್ಟಿರ್ತಾರೆ. ನೋಡ್ತಾ ಹೋಗೋಣ ಪವರ್ ಕೂಡ. ಟಾರ್ಕ್ ಏನಿದೆ ಅಂದರೆ 10.2 Nm ಬರುತ್ತೆ. ಮತ್ತು ಇದ್ರದ್ದು ಪವರ್ ಬಂದ್ಬಿಟ್ಟು 8.42 PS ಸಿಗುತ್ತೆ. ದೆನ್ ಮೈಲೇಜ್ ವೈಸ್ ಹೋಯ್ತು ಅಂದರೆ 45 ಅಂತ ಹೇಳ್ಕೊಳ್ತಾರೆ. ಸೊ ಅಂದರೆ ಅವರು 45-50ವರೆಗೂ ಹೇಳ್ತಾರೆ. ನಾನು ಇವಾಗ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೊ ನನ್ನ ಬೈಕ್ ಆಲ್ಮೋಸ್ಟ್ ಇವಾಗ ನಾನು ಯೂಸ್ ಮಾಡ್ತಿದ್ದೀನಿ 3 ಇಯರ್ಸಿಂದ. ಸ್ಟಾರ್ಟಿಂಗ್ ಪರ್ ಸರ್ವಿಸಲ್ಲಿ ತುಂಬ ಕಡಿಮೆ ಬರ್ತಿತ್ತು, ನಂದು 39-40 ಬರ್ತಿತ್ತು ಪರ್ ಸರ್ವಿಸ್ ಏನಿದೆ ನಂದು ಬಿಫೋರು. ಆಫ್ಟರ್ ನನ್ನ ಪರ್ ಸರ್ವಿಸ್ ಏನಾಯಿತು ಅಂದರೆ ಸ್ವಲ್ಪ ಇನ್ಕ್ರೀಸ್ ಆಗಿ 48-50 ಬಂತು. ಆಫ್ಟರ್ ನೆಕ್ಸ್ಟ್ ಥರ್ಡ್ ಸರ್ವಿಸ್ ಆದಮೇಲೆ 52ವರೆಗೂ ಬರುತ್ತೆ. ಅಂದರೆ ನಾವು ಸಿಟಿ ವೈಸ್ ಹೋದಾಗ ಸೊ ಲೋಕಲಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಕಮ್ಮಿ ಬರುತ್ತೆ, 50-51 ಬರುತ್ತೆ. ನಾವು ಲಾಂಗ್ ಹೋಯ್ತು ಅಂದಾಗ ಹೈವೇ ಹೋದಾಗ ಒಂದು 3-4 ಕಿಲೋಮೀಟ್ರ್ ಇದೇನು ಏನಂದರೆ 55ವರೆಗೂ ಇನ್ಕ್ರೀಸ್ ಆಗಿರುತ್ತೆ. ಸೊ ಮೈಲೇಜ್ ಸಿಗುತ್ತೆ, ಬೆಸ್ಟ್ ಮೈಲೇಜ್ ಇದೆ ಅಂತ ಹೇಳ್ಬೋದು. ಮತ್ತು ಪಿಕಪ್ ಆಲ್ಸೋ ಸೇಮ್ ಒಳ್ಳೆ ಪಿಕಪ್ ಇದೆ. ಇದು ಟಾಪ್ ಸ್ಪೀಡ್ ನೋಡಿದ್ರೆ ನಾವು 90ವರೆಗೂ ಟಾಪ್ ಸ್ಪೀಡ್ ಹೋಗ್ಬೋದು. ಏನಿದೆ ಎಕ್ಸ್ಲೀಟ್ರ್ ಫುಲ್ಲು ರೇಸ್ ಮಾಡಿಟ್ಕೊಂಡ್ರೆ 90ವರೆಗೂ ಹೋಗುತ್ತೆ. ಸೊ ನಮಗೆ ಆ ಬೈಕಲ್ಲಿ ಅಷ್ಟು ಸ್ಪೀಡ್ ಬೇಕಾಗಿಲ್ಲ ಅನ್ಸುತ್ತೆ. ದೆನ್ ಏನಂದರೆ ಮಸ್ತ್ ಗಾಡಿ ನುಗ್ಗುತ್ತೆ, ಯಾವ್ದಾದ್ರು ಓವರ್ಟೇಕ್ ಮಾಡ್ಬೇಕಂದ್ರೂ ಸಖತ್ ಗಾಡಿ ನುಗ್ಗುತ್ತೆ ಅದು. ಜೊತೆ ಇಂಜಿನ್ ಕೂಡ ಅಷ್ಟೇ ಪರ್ಫಾರ್ಮೆನ್ಸ್ ಇದೆ. ಜೊತೆಗೆ ಅದ್ರ ಸರ್ವಿಸ್ ವೈಸ್ ಆಯಿತು ಅಂದರೆ ನಮಗೆ ಫ್ರೀ ಸರ್ವಿಸಲ್ಲಿ ಸ್ಟಾರ್ಟಿಂಗ್ ಏನಿರುತ್ತೆ ಅಂದರೆ ಆಯಿಲ್ ಸರ್ವಿಸು, ಅದನ್ನು ಈ ಕ್ಲೀನಿಂಗ್ ಏನಿರುತ್ತೆ ಮತ್ತು ಬ್ರೇಕ್ ಟೆಸ್ಟಿಂಗ್ ಏನಿರುತ್ತೆ ಇದೆಲ್ಲ ಬಂದ್ಬಿಡುತ್ತೆ. ಆಯಿಲ್ ಅಮೌಂಟ್ ಮಾತ್ರ ಪ್ರೈಸ್ ನಾವು ಪೇ ಮಾಡ್ತಾ ಹೋಗ್ತೀವಿ, ಅದು 450 ಅಮೌಂಟ್ ಹಾಕಿರ್ತಾರೆ. ಅದು ಬಿಟ್ಟರೆ ಯಾವುದೇ ಚಾರ್ಜಸ್ ನಮ್ಗೆ ಇರೋದಿಲ್ಲ ಯಾವ್ದಾದ್ರು ಫಸ್ಟ್ ಸರ್ವಿಸಲ್ಲಿ. ಸೆಕೆಂಡ್ ಸರ್ವಿಸ್ ಹೋಯ್ತು ಅಂದಾಗ ಆಲ್ಸೋ ಸೇಮು ಆಯಿಲ್ ಚಾರ್ಜಸ್ ಮಾತ್ರ ನಾವು 450 ಮಾಡಿರ್ತೀವಿ. ಥರ್ಡ್ ಸರ್ವಿಸ್ ಹೋದಾಗ ಫಿಲ್ಟ್ರ್ ಚೆಕ್ ಮಾಡ್ತಾರೆ. ಅಂದರೆ ಎಲ್ಲ ಸರ್ವಿಸಲ್ಲೂ ಫಿಲ್ಟ್ರ್ ಆಲ್ಮೋಸ್ಟ್ ಚೆಕ್ ಮಾಡ್ತಾರೆ.
ಸೊ ಫಿಲ್ಟರ್ ಚೆಕ್ ಮಾಡಿದ್ರೆ ಫಿಲ್ಟರ್ ಏನಾದ್ರು ಹೋಗಿತ್ತು ಅಂದರೆ ಅವಾಗ ರೀಪ್ಲೇಸ್ ಮಾಡ್ಕೊಂಡಾಗ ಥರ್ಡ್ ಸರ್ವಿಸಲ್ಲಿ ನಾವು ಒಂದು ಸ್ವಲ್ಪ ಇದನ್ನು ಏನೋ ಒಂದು 300-350 ರುಪೀಸ್ ಎಕ್ಸ್ಟ್ರಾ ಹಾಕ್ಬೋದು. ಇದ್ರ ಜೊತೆಗೆ ಇದರಲ್ಲಿ ಕಂಪ್ಲೇಂಟ್ಗಳು ಏನಪ್ಪ ಅಂದರೆ ನಾವು ಕಂಪ್ಲೇಂಟ್ಗಳು ಅಷ್ಟೊಂದೇನು ಜಾಸ್ತಿ ಸಿಗೋದಿಲ್ಲ. 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನಗೆ ಯಾವುದೇ ಥರದ ಕಂಪ್ಲೇಂಟ್ ಸಿಕ್ಕಿಲ್ಲ. ಸೊ ಸ್ಪೇರ್ ಪಾರ್ಟ್ಸ್ ಅಷ್ಟೇ ಆರಾಮಾಗಿ ಕಡಿಮೆ ಬಜೆಟಲ್ಲಿ ಸಿಗುತ್ತೆ, ಒಂದು ರೇಂಜ್ಗೆ ಫ್ರೆಂಡ್ಲಿ ಆಗೇ ಸಿಗುತ್ತೆ. ಜೊತೆಗೆ ಸರ್ವಿಸ್ ಚಾರ್ಜ್ ಅಷ್ಟೇ. ಆಲ್ಸೋ ಫಸ್ಟ್ ಸರ್ವಿಸಲ್ಲೆಲ್ಲ ನಾವು ಆಯಿಲ್ ಅಮೌಂಟ್ ಏನಿದೆ ಅದನ್ನು ಪೇ ಮಾಡ್ತಿರ್ತೀವಿ, ಒಂದು 450 ಆಫ್ಟರ್ ನೆಕ್ಸ್ಟ್ ಏನಂದರೆ ಪೇ ಸರ್ವಿಸ್ ಬಂದಾಗ, ಫ್ರೀ ಸರ್ವಿಸ್ ಖಾಲಿಯಾಗಿ ಪೇ ಸರ್ವಿಸ್ ಮಾಡಿದಾಗ ಒಂದು 650 to 750 ಒಳಗಡೆ ಕ್ಲಿಯರ್ ಆಗುತ್ತೆ ವಿತ್ ವಾಟರ್ ಸರ್ವಿಸ್ ಇನ್ಕ್ಲೂಡ್ ಆಗಿ. ಸೊ ನಾವು ಅದಕ್ಕೆ ಅಡಿಷ್ನಲ್ ಏನಾದ್ರೂ ಸ್ಪ್ರೇಗಿ ಮಾಡಿಸ್ತೀವಿ ಮತ್ತು ಇದೆಲ್ಲ ಮಾಡಿಸ್ತೀವಿ ಅಂದರೆ ಆವಾಗ ಜಾಸ್ತಿ ಆಗುತ್ತೆ ಸ್ವಲ್ಪ. ಸೊ ಜನರಲಾಗಿ ಗಾಡಿಗೆ ಯಾವುದೇ ಥರದ ಇದು ಬೇಕಾಗಿರೋದಿಲ್ಲ ಅಂದ್ಕೊಳ್ತೀನಿ, ಯಾವುದಪ್ಪ ಪಾಲಿಸಿಂಗ್ ಏನು ಬೇಕಾಗಿರೋದಿಲ್ಲ ಅಂದ್ಕೊಳ್ತೀವಿ. ಯಾಕೆಂದರೆ ಪಾಲಿಸಿಂಗ್ ಮಾಡಿಸಿದಾಗ ಶೈನಿಂಗ್ ಬರುತ್ತೆ, ಬಟ್ ಒರಿಜಿನಲ್ ಪೇಂಟ್ ಹೋಗೋ ಚಾನ್ಸ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಲಾಂಗ್ ಟೈಮ್ ಹೋದಾಗ. ಹಂಗಾಗಿ ಅದೇನು ಬೇಕಾಗಿಲ್ಲ. ಕೆಲವರು ಕಡೆ ಮಾಡ್ತಾರೆ, ಅದೇನು ನಮ್ಗೆ ಬೇಕು ಅಂದರೆ ಮಾಡಿಸೋಣ, ಬೇಡ ಅಂದರೆ ಬಿಟ್ಟಾಕ್ಬೋದು. ಅದರಿಂದ ಯಾವುದೋ ಸರ್ವಿಸ್ಗೆ ಹೋದಾಗ ಅದನ್ನ ನೋಡ್ಕೊಳ್ಳೋಣ. ದೆನ್ ಇಂಜಿನ್ ವೈಸು, ಹೈಟ್ ವೈಸು, ವೆಯ್ಟ್ ವೈಸು ಇವಾಗ ಇನ್ನೊಂದ್ಸಲ ಡೀಪಾಗಿ ನೋಡ್ಕೊ ಹೋಗ್ಬಿಡೋಣ ಬೈಕ್ ಬಗ್ಗೆ. ಬನ್ನಿ ಹಂಗೆ ಇಂಜಿನ್ ಬಂದ್ಬಿಟ್ಟು 124 cc ಸಿಗುತ್ತೆ ನಮಗೆ. ಟಾರ್ಕ್ ಬಂದ್ಬಿಟ್ಟು 10.2 Nm ಸಿಗುತ್ತೆ. ಮತ್ತು ವೆಯ್ಟ್ ಬಂದ್ಬಿಟ್ಟು 106 kg ಇಲ್ಲ 105 kg ಸಿಗುತ್ತೆ. ಇದೆಲ್ಲ ವೆಯ್ಟ್ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಕಡಿಮೆ ಇದೆ ಇವೆಲ್ಲ ಮೊಫೆಟೋದಲ್ಲಿ ಆಲ್ಮೋಸ್ಟು ಎಲ್ಲ ಕಡಿಮೆನೇ ಬರುತ್ತೆ. ವೆಯ್ಟ್ ವೈಸ್ ಹೋದಾಗ ತುಂಬ ಕಡಿಮೆ ಅನಿಸುತ್ತೆ ನಮಗೆ, ಫೀಲ್ ಆಗುತ್ತೆ ಏನಂದರೆ ವೆಯ್ಟ್ಲೆಸ್ ಥರನೇ ಅನಿಸುತ್ತೆ. ದೆನ್ ಒಳ್ಳೆ ಕಂಫರ್ಟೇಬಲ್ ಬೈಕ್ಗಳು ಇವು ಮೊಫೆಟೋಗಳು. ದೆನ್ ಜೊತೆಗೆ ಏನಪ್ಪ ಅಂದರೆ ಪವರ್ ಬಂದ್ಬಿಟ್ಟಿದೆ 8.242 PS ಇರುತ್ತೆ. ಮತ್ತು ಮೈಲೇಜ್ ಬಂದ್ಬಿಟ್ಟು 45 ಅಂತ ಹೇಳಿದರೆ ಆರಾಮಾಗಿ 50-55ವರೆಗೂ ಬರುತ್ತೆ. ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ. ದೆನ್ ಜೊತೆಗೆ ಇನ್ನೇನಪ್ಪ ಇದರಲ್ಲಿ ನೋಡ್ಬೋದು ಅಂದರೆ ಕಲರ್ ವೈಸ್ ಹೋದಾಗ 6 ಕಲರಲ್ಲಿ ನಮಗೆ ಈ ಬೈಕು ಮಾರ್ಕೆಟಲ್ಲಿ ಸಿಗುತ್ತೆ. ಜೊತೆಗೆ ಇದು RPM ನೋಡ್ತಾ ಹೋದರೆ ಪವರಲ್ಲಿ 8.42 PSಗೆ 6500 RPM ಸಿಗುತ್ತೆ ನಮ್ಮದು. ಮತ್ತು ಟಾರ್ಕ್ಗೆ 10.2 Nmಗೆ 5000 RPM ಸಿಗುತ್ತೆ. ಸೊ ಸಾಕು, ಒಂದು ರೇಂಜಿಗೆ ಮೇಂಟೈನ್ ಮಾಡ್ಕೋಬೋದು ಆರಾಮಾಗಿ. ಒಂದು ಸ್ವಲ್ಪ ಲಾಂಗೆಲ್ಲ ರೆಸ್ಟ್ ಕೊಟ್ಕೊಂಡು ಓಡಿಸ್ಬೋದು ಗಾಡಿನ. ದೆನ್ ಅಮೌಂಟ್ ವೈಸ್ ಹೋದಾಗ ಸೊ ಆಲ್ರೆಡಿ ನಾವು ನೋಡಾಗಿದೆ. ಸೊ ಈ ಬೈಕ್ ಬಗ್ಗೆ ಏನಪ್ಪ ಅಂದರೆ ನನ್ನ ಕಡೆಯಿಂದ ಒಪಿನಿಯಮು ಬೆಸ್ಟು ಬೈಕು, ಚೆನ್ನಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಏನು ಹಳ್ಳಿ ಕಡೆ ವಿಲೇಜ್ ಕಡೆ ಏನಾದ್ರು ಸ್ವಲ್ಪ ವೆಯ್ಟ್ ಎಲ್ಲ ಮೂವ್ ಮಾಡ್ತೀವಿ ಅಂದ್ರೂ ಕಂಫರ್ಟಬಲಾಗಿ ಯೂಸ್ ಮಾಡ್ಕೊಳ್ಬೋದು. ಅಂದ್ಬಿಟ್ಟು ಅತಿ ವೆಯ್ಟ್ ಎಲ್ಲ ಹಾಕೊಂಡು ಹೋಗ್ಬಿಟ್ಟು ಇದೆಲ್ಲ ಬೈಕೆಲ್ಲ ಹಾಳು ಮಾಡ್ಕೊಳ್ಬೇಡಿ. ಜೊತೆಗೆ ಫ್ರೆಂಡ್ಲಿ ಅಮೌಂಟ್ ಇದೆ, ಬಜೆಟ್ ಕೂಡ ಫ್ರೆಂಡ್ಲಿ ಇದೆ, ಸರ್ವಿಸ್ ಆಲ್ಸೋ ಸೇಮು ತುಂಬ ಫ್ರೆಂಡ್ಲಿ ಇದೆ. ಬೈಕ್ ಮಾತ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ಬೋದು. ಮತ್ತು ಲುಕ್ ವೈಸ್ ನೋಡಿದ್ರು ಅಷ್ಟೇ ಮಸ್ತ್ ಇದೆ. ಇದರಲ್ಲಿ ನಮಗೆ ಡಿಸ್ಪ್ಲೇ ಬಂದ್ಬಿಟ್ಟಿದೆ, ಬೇಸಿಕ್ಕು ಸಿಗುತ್ತೆ ಮತ್ತು ಡಿಜಿಟಲ್ ಕೂಡ ಸಿಗುತ್ತೆ. ಡಿಜಿಟಲ್ ಆಲ್ಸೋ ಸೇಮ್ ನಮಗೆ ಇವಾಗ ಏನಿದೆ ಅಪ್ಗ್ರೇಡ್ ವರ್ಷನ್ ಬಂದಿರೋದು ನಾವಿಗ್ನೇಷನ್ ಸಿಸ್ಟಮು, ಅದರಲ್ಲಿ ಸೇಮ್ ನಮ್ಗೆ ಇದೆಲ್ಲ ಸಿಗುತ್ತೆ. ಬ್ಲೂಟೂತ್ ಆಪ್ಷನ್ನು, ಮೊಬೈಲ್ ಆಪ್ಷನ್ನು, ಫೋನ್ ಕನೆಕ್ಟಿವಿಟಿ ಏನಿದೆ ಅದೆಲ್ಲ ಸಿಗುತ್ತೆ ನಮಗೆ. ಜೊತೆಗೆ ಏನಪ್ಪ ಅಂದರೆ ಸ್ವಲ್ಪ ಲೈಟಾಗಿ ಡಿಸೈನ್ ಕೂಡ ಚೇಂಜ್ ಮಾಡಿದ್ದಾರೆ ಇವಾಗ ನಡುವೆ. ಮೊದಲು ಸ್ಟಾರ್ಟಿಂಗ್ ನಾವೇನು ಪೆಟ್ರೋಲ್ ಟ್ಯಾಂಕ್ ಎಲ್ಲ ಏನು ನೋಡ್ತಿದ್ವಿ ಅಂದರೆ ಬ್ಯಾಕ್ ಸೈಡ್ ಕೊಡ್ತಿದ್ದು. ಫ್ರೆಶ್ಟು ಓಲ್ಡ್ ಬೈಕ್ಗಳಲ್ಲೆಲ್ಲ ಇನ್ಸೈಡೇ ಪೆಟ್ರೋಲ್ ಟ್ಯಾಂಕ್ ಕೊಡ್ತಾಯಿದ್ರು. ಆಫ್ಟರ್ ನೆಕ್ಸ್ಟ್ ಬಂದ ಬೈಕ್ಗಳಲ್ಲೆಲ್ಲ ಬ್ಯಾಕ್ ಸೈಡ್ ಕೊಟ್ಟಿದ್ರು. ಒಂದು ರೇಂಜ್ಗೆ ಅದು ಚೆನ್ನಾಗಿತ್ತು. ಏನಕ್ಕೋಸ್ಕರ ಅಂದರೆ ನಾವು ಮತ್ತೆ ಸೀಟಿಂದ ಇಳಿಗೆ ಸೀಟ್ ತೆಗಿಯೋದು, ಸೀಟ್ ಹಾಕೊಳ್ಳೋದು ಮತ್ತು ಟೈಟ್ ಮಾಡೋದು, ಒಂದು ರೇಂಜಿಗೆ ರಿಸ್ಕ್ ಅನ್ಸೋದು. ಸೊ ಬ್ಯಾಕ್ ಸೈಡ್ ಪೆಟ್ರೋಲ್ ಬಂಕ್ ಕೊಟ್ಟಾಗ ಏನಾಗಿತ್ತು, ಪೆಟ್ರೋಲ್ ಆಪ್ಷನ್ನ ಡೈರೆಕ್ಟ್ ಹೋಗಿ ಬೈಕ್ ನಿಲ್ಲಿಸಿ ಕೀ ಹಾಕಿ ತೆಗೆದು ಬರೋ ಆಪ್ಷನ್ ಇತ್ತು. ಬಟ್ ಅವಾಗ ಒಂದು ಸ್ವಲ್ಪ ಏನು ಫೀಲ್ ಆಗೋದು ಅಂದರೆ ಇದು ಕೀಯಲ್ಲೇನೆ ಓಪನ್ ಮಾಡೋ ಥರ ಕೊಟ್ಟಿರೋ ಇನ್ನೂ ಬೆಸ್ಟ್ ಚೆನ್ನಾಗಿರೋದು ಅನ್ಸೋದು. ಬಟ್ ಅದು ಆ ಥರ ಏನಿಲ್ಲ, ಮ್ಯಾನ್ಯುವಲಿ ಇನ್ನೇ ಓಪನ್ ಮಾಡಬೇಕಿತ್ತು. ದೆನ್ ಇವಾಗ ಬಂದಿರೋ ಏನಿದೆ 2025 ಬೈಕ್ಸು, ಇವರಲ್ಲೆಲ್ಲ ಪೆಟ್ರೋಲ್ ಟ್ಯಾಂಕ್ ಇನ್ಸೈಡೇನೆ ಇವಾಗ ಮತ್ತೆ ಇನ್ಸೈಡೇನೆ ಟ್ಯಾಂಕ್ ಕೊಟ್ಕೊಂಡಿದ್ದಾರೆ ಪೆಟ್ರೋಲ್ ಟ್ಯಾಂಕ್ನ. ಸೊ ಮತ್ತೆ ಬೈಕಿಂದ ಇಳಿದು ಸೀಟ್ ಎತ್ತೇನೆ ಓಪನ್ ಮಾಡಿ ಪೆಟ್ರೋಲ್ ಹಾಕಿಸ್ಬೇಕು. ದೆನ್ ಇದು ಪೆಟ್ರೋಲ್ ಟ್ಯಾಂಕ್ ವೈಸ್ ಆಯಿತು. ಮತ್ತು ಇನ್ನು ಬೈಕು ಡಿಸೈನಲ್ಲಿ ಬಂದರು ಸ್ವಲ್ಪ ಮುಂದೆಗಡೆ ಎಲ್ಲ ಡಿಸೈನ್ ಚೇಂಜ್ ಮಾಡಿದ್ದಾನೆ. ಮೊದಲು ಏನಿತ್ತು ಅದೇ ಡಿಸೈನಲ್ಲೇ ಸ್ವಲ್ಪ ಪ್ರಿಂಟು ಮೂತಿ ತಗೊಬಂದು ಕುಂಡ್ರಿಸಿದ್ದಾನೆ. ದೆನ್ ಜೊತೆಗೆ ಏನಪ್ಪ ಅಂದರೆ ಸ್ಟ್ರಿಪ್ LED ಒಂದು ಮುಂದೆಗಡೆ ಕನೆಕ್ಟ್ ಆಗಿದೆ. ಮೊದಲೇನಿತ್ತು ಆ ಲೈಟ್ಗೂ ಇವಾಗ ಒಂದು ಸ್ಟ್ರಿಪ್ LED ಅಡಿಷ್ನಲ್ ಎಕ್ಸ್ಟ್ರಾ ಒಂದು ಲೋಗೋ ಹತ್ರ ಲೋಗೋ ಏನು ಬರುತ್ತೆ ಸುಜುಕಿದು, ಆ ಲೋಗೋ ಹತ್ರ ಒಂದು LED ಲೈಟ್ ಕನೆಕ್ಟಿವಿಟಿ ಇದೆ. ಸೊ ಅದರಲ್ಲೂ ಆಲ್ಸೋ ಸೇಮ್ 24 hours ಬೈಕ್ ಆನಲ್ಲಿ ಇದ್ದಾಗ ಆ ಸ್ಟ್ರಿಪ್ LED ಆನಲ್ಲೇ ಇರುತ್ತೆ. ಸೊ ದೆನ್ ಈ ಬೈಕಲ್ಲಿ ಇನ್ನೇನು ನೋಡ್ಬೋದು ಅಂದರೆ ಫ್ಯೂಚರ್ಸ್ಗಳು ಬೆಸ್ಟು ಬೈಕು ಅಂತ ಹೇಳ್ಬೋದು. ಬೇರೆ ಏನು ನೆಗೆಟಿವಿಟಿ ಅಷ್ಟೊಂದೇನು ನಾನು ನೋಡಿರೋ ಥರ ಏನು ಕಂಡಿಲ್ಲ ನನಗೆ 3 years ಎಕ್ಸ್ಪೀರಿಯೆನ್ಸಲ್ಲಿ. ಇದನ್ನು ಒಳ್ಳೆ ಮಾರ್ಕ್ಸ್ ಕೊಡ್ಬೋದು, ಇದಕ್ಕೆ 5 ಪಾಯಿಂಟ್ಸ್ ಆರಾಮಾಗಿ ಕೊಡ್ಬೋದು. ಏಕೆಂದರೆ ಅಷ್ಟು ಇಷ್ಟ ಆಗಿದೆ. ಅಂದರೆ ರಫ್ಯೂಸ್ಗೆಲ್ಲ ಯೂಸ್ ಮಾಡಿ ನೋಡಿದ್ದೀನಿ ನಾನು ವಿಲೇಜ್ ಕಡೆ ಎಲ್ಲ ಹೋದಾಗ. ನಮ್ಮದು
ಏನು ರಫ್ಯೂಸ್ ಇರುತ್ತೆ ಅದಕ್ಕೆಲ್ಲ ಯೂಸ್ ಮಾಡಿ ಹೊರಗಿರೆ ಹಾಕೋದೆಲ್ಲ ಟ್ರೈ ಮಾಡಿದ್ದೀನಿ. ಚೆನ್ನಾಗಿದೆ, ಒಂದು ರೇಂಜ್ ಗಾಡಿ, ಮಸ್ತ್ ಗಾಡಿ ಅಂತ ಹೇಳ್ಬೋದು. ಸೊ ನೆಗೆಟಿವಿಟಿ ಕಡಿಮೆ ಪಾಯಿಂಟ್ಸ್ ಕೊಡ್ಬೋದು ಇದರಲ್ಲಿ. ಚೆನ್ನಾಗಿದೆ. ಇವಾಗಿರೋ ಸೇಲಿಂಗ್ಸ್ಗಳಲ್ಲಿ ಇದು ಕೂಡ ಬೆಸ್ಟ್ ಒಂದು ಸೇಲಿಂಗ್ ಅಂತಲೇ ಹೇಳ್ಬೋದು. ಏನಿದೆ ಈಗ ನಂಬರ್ 1ನಲ್ಲಿ ಆಕ್ಟಿವಾನೇ ಇವಾಗ ಜಾಸ್ತಿ ಸೇಲಿಂಗ್ ನಡೀತಾ ಇರೋದು. ದೆನ್ ನೆಕ್ಸ್ಟ್ ಬಂದ್ಬಿಟ್ಟಿದೆ ಜುಪಿಟರ್ ಮತ್ತು ಆಕ್ಸಸ್ ಕಾಂಪಿಟೇಷನಲ್ಲಿ ನಡೀತಾ ಇದೆ. ಸೊ ಒಂದು ಸಲ ಜುಪಿಟರ್ ಮೇಲೆ ಹೋದರೆ ಟಿ ವಿ ಎಸ್ ಜುಪಿಟರು, ಇನ್ನೊಂದು ಸಲ ಆಕ್ಸಸ್ ಮೇಲೆ ಹೋಗ್ತಿರುತ್ತೆ. ಸೊ ಇದನ್ನು ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ ಮತ್ತು ಒಳ್ಳೆ ಸೇಲಿಂಗ್ ಕೂಡ ಇದೆ. ದೆನ್ ಏನಪ್ಪ ಅಂದರೆ ಇಂಜಿನ್ ವೈಸ್ ಅಷ್ಟೇ ಬೆಸ್ಟ್ ಆಗಿದೆ, ಚೆನ್ನಾಗಿದೆ. ಸೊ ಓಕೆ, ಇದ್ರ ಬಗ್ಗೆ ಇಷ್ಟೇನೆ ಡೀಪಾಗಿ ಏನು ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗೋದಿಲ್ಲ. ಇದರಲ್ಲಿ ಇನ್ನೇನಾರು ಡೌಟ್ ಇತ್ತು, ನಿಮ್ಗೇನಾರ ಯಾವ್ದಾದ್ರು ಇಶ್ಯೂಗಳು ಬರ್ತಿದ್ದು ಈ ಥರ ಇದೆ ಬ್ರೋ, ಅದ್ರ ಬಗ್ಗೆ ಏನಾರು ಹೇಳಿ, ಯಾವ ನಿಮ್ಮ ಗಾಡಿ ಏನಾರು ಇಶ್ಯೂ ಇದೆಯಾ ಅಂದರೆ, ಸೊ ನಾನು ಏನಾರು ಇತ್ತು ಇಲ್ಲ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸ್ತೀನಿ. ಕಮೆಂಟ್ ಮುಖಾಂತರ ಕೇಳಿ. ದೆನ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಯೂಸ್ಫುಲ್ ಆಗುತ್ತೆ ಅಂದರೆ ಶೇರ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಏನಪ್ಪ ಅಂದರೆ ಸುಜುಕಿಲಿ ಬೈಕ್ ಏನಾದ್ರು ತಗೊಳ್ತಿದ್ದೀರಾ ಅಂದರೆ ಬೆಸ್ಟ್, ಚೆನ್ನಾಗಿದೆ, ನೋಡಿ ತಗೊಳ್ಳಿ. ಮೈಲೇಜ್ ವೈಸ್ ಎಲ್ಲ ಆಲ್ಸೋ ಓಕೆ ಇದೆ, ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಇವಾಗಿರೋದ್ರಲ್ಲೆಲ್ಲ ಮೈಲೇಜ್ ಆರಾಮಾಗಿ 50-55ವರೆಗೂ ಬರುತ್ತೆ ಸ್ಟಾರ್ಟಿಂಗ್. ಯಾಕೆ ಅಂದರೆ ನಾವೊಂದ್ಸಲ ಭಯಪಟ್ಟಿದ್ದೆ. ನಮ್ಮದು ಬೈಕ್ ಏನಿದೆ ಆಕ್ಸಸ್ 125 ತಗೊಂಡಾಗ ನಮ್ಮ ಫ್ರೆಂಡು ನನಗಿನ್ನ ಒಂದು 2 ಇಯರ್ಸ್ ಮೊದಲೇ ತಗೊಂಡಿದ್ರು. ಸೊ ಅವ್ರ ಹತ್ರ ಒಂದು ರಿವ್ಯೂ ತಗೊಂಡೆ, ಬ್ರೋ ಹೆಂಗಿದೆ ಪರ್ಫಾರ್ಮೆನ್ಸ್ ನಿಮ್ಮದು, ಮೈಲೇಜ್ ಏನಿದೆ. ಯಾಕೆ ಅಂದರೆ ನಾವು ಮಿಡಲ್ ವರ್ಷನಲ್ಲಿ ಮಿಡಲ್ ಫ್ಯಾಮಿಲಿಯವರೆಲ್ಲ ಬಂತು ಅಂದರೆ ನಾವು ಫಸ್ಟು ನೋಡೋದೇನೆ ಮೈಲೇಜು. ಅದೇ ಇಂಪಾರ್ಟೆಂಟ್ ನಮಗೆ. ಏನಂದರೆ ಒನ್ ಅಮೌಂಟಲ್ಲಿ ಏನೋ ಒಂದು ಸ್ವಲ್ಪ ಈಸ್ಕೊಂಡು ಅವ್ರ ಹತ್ರ ಕೊಟ್ಟು ತಗೊಂಡ್ಬಿಡ್ಬೋದು. ಸೊ ನಾವು ಪೆಟ್ರೋಲ್ ಹಾಕಿಸುವಾಗ ಮಾತ್ರ ಹೊಟ್ಟೆ ಉರಿತಿರುತ್ತೆ, ಏನೋ ಗುರು ಇಷ್ಟೊಂದು ಕುಡಿತಿದ್ದಿಲ್ಲ ಅಂತ. ಹಂಗಾಗಿ ನನ್ನ ಫ್ರೆಂಡ್ ಹತ್ರ ಕೇಳಿದಾಗ ಅವನು ಏನು ಮಾಡಿದ್ರೆ ಎದುರಿಸ್ಬಿಟ್ಟಿದ್ದ ನನಗೆ. ಆ್ಯಕ್ಚುಲಿ ಏನಂದ್ರೆ ನಾನು ಬೈಕ್ ಆಚೆಗೆ ತಗೊಬಂದ್ಬಿಟ್ಟಿದ್ದೆ. ತಗೊಬಂದ್ಮೇಲೆ ಅವನ ಹತ್ರ ಇನ್ಫಾರ್ಮೇಷನ್ ಕೇಳಿದೆ, ಬ್ರೋ ಹೆಂಗಿದೆ ಅಂತ. ಅವ್ನು ಗುರು 40 ಬರುತ್ತೆ ಗುರು, ಇದಕ್ಕಿಂತ ಆರಾಮಾಗಿ NS ತನಕ ಮೇಂಟೈನ್ ಮಾಡ್ಕೊಬರ್ಬೋದು ಅಂದ. ಸೊ ಹಂಗಾಗಿ ನಾನು ಭಯ ಬಿದ್ದಿದ್ದೆ. ಯಾಕೆಂದರೆ ಒಂದು 2 ಇಯರ್ಸ್ ಓಲ್ಡ್ ಗಾಡಿ. ಆಮೇಲೆ ನಮ್ಮದು ಅಪ್ಗ್ರೇಡಲ್ಲಿ ಬಂದಿತ್ತಲ್ಲ, ಸ್ವಲ್ಪ ಮೈಲೇಜಲ್ಲಿ ಇನ್ಕ್ರೀಸ್ ಮಾಡ್ಕೊಂಡಿದ್ರು. ಸೊ ಇವಾಗಿರೋಲ್ಲ ಆಲ್ಮೋಸ್ಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾರೆ. 55ವರೆಗೂ 56ವರೆಗೂ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅಷ್ಟೋಯ್ತು ಅಂದರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಇದರಲ್ಲಿ ಮೊಫೆಟೋದಲ್ಲಿ 50+ ಬಂತು ಅಂದರೆ ಕಣ್ಣು ಮುಚ್ಕೊಂಡು ಓಡಿಸ್ಕೋಬೋದು ಗುರು ಬೈಕ್ಗಳನ್ನ. ಜೊತೆಗೆ ಏನಂದರೆ ರಿಸ್ಕ್ ಇರೋದಿಲ್ಲ, ಹೆವಿ ರಿಸ್ಕ್ ಇರೋದಿಲ್ಲ ಬೈಕ್ ಡ್ರೈವ್ ಮಾಡಬೇಕಾದ್ರೆ. ಒಳ್ಳೆ ಕಂಫರ್ಟೇಬಲ್ ಆಗಿರುತ್ತೆ. ಅದೇನು ಜೊತೆಗೆ ಏನಂದರೆ ಬೈಕ್ ಓಡಿಸ್ತಿರೋ ಥರ ಅನ್ಸೋದೇ ಇಲ್ಲ, ಆರಾಮಾಗಿ ಕುಂತಿದ್ದೀವಿ ನಾವು ಅನ್ನೋ ಥರನೇ ಫೀಲ್ ಇರುತ್ತೆ. ಯಾಕೆಂದರೆ ಬರೀ ಎಷ್ಟು ಲೀಟ್ರ್ ರೇಸ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಬಟ್ ಎಲ್ಲರಿಗೂ ಹೇಳೋದೇನೆಂದರೆ ಡ್ರೈವ್ ಮಾಡಬೇಕಾದ್ರೆ ತುಂಬ ಸೇಫಾಗಿ ನಿಧಾನಕ್ಕೆ ಡ್ರೈವ್ ಮಾಡಿ. ಯಾಕೆಂದರೆ ನಿಮಗೆ ಅಂತ ಫ್ಯಾಮಿಲಿ ಇರುತ್ತೆ, ನಿಮ್ಮನ್ನೇ ನಂಬ್ಕೊಂಡು ಹೆಂಡತಿ ಮಕ್ಕಳು ಅಪ್ಪ ಅಮ್ಮದಿರು ಇರ್ತಾರೆ. ಸೊ ಅವರಿಗೋಸ್ಕರ ಆದರೂ ನೀವು ತುಂಬ ನಿಧಾನಕ್ಕೆ ಡ್ರೈವ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಯಾವುದಾದ್ರು ಟಾಪಿಕ್ ಬೇಕಿತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ನಿಮಗೋಸ್ಕರ ಆ ವಿಡಿಯೋ ಪಕ್ಕ ಮಾಡಿಕೊಡ್ತೀನಿ. ಸೊ ಇದರಲ್ಲಿ ಯಾವ್ದಾದ್ರು ಪಾಯಿಂಟ್ಸ್ ಮಿಸ್ ಆಗಿತ್ತು ಅಂದರೆ ಕಮೆಂಟ್ ಮುಖಾಂತರ ಹೇಳಿ, ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ದೆನ್ ಯಾವ್ದಾದ್ರು ಪಾಯಿಂಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂದ್ರೂ ಕೇಳಿ, ನಾನು ಇನ್ಫಾರ್ಮ್ ಮಾಡ್ತೀನಿ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಬಾಯ್.